discuss the third numerical. Let's read the question. A tank filled with water to a height of 12.5 centimeter. The apparent depth of a needle lying at the bottom of the tank is measured by a microscope to be 9.4 centimeter. What is the refractive index of water? If water is replaced by a liquid of refractive index 1.63 up to the same height, by what distance would the microscope have to be moved to focus on the needle again? So as we already know the steps involved to solve a numerical, ಒಂದು neatagi properly read the question and ಅದನ್ನ ಅರ್ಥ ಮಾಡ್ಕೊಳ್ಳಿ. Let's understand the question sentence by sentence. A tank filled with water to a height of 12.5 centimeter ಅಂದ್ರೆ ಒಂದು ಟ್ಯಾಂಕ್ ಇದೆಯಂತೆ, ಅದನ್ನ 12.5 ಸೆಂಟಿಮೀಟರ್ ಹೈಟ್ ಅಷ್ಟು ವಾಟರ್ ಇಂದ ಫಿಲ್ ಮಾಡಿದ್ದಾರೆ. ಅಂಡ್ ದ ಅಪರೆಂಟ್ ಡೆಪ್ತ್ ಆಫ್ ಅ ನೀಡಲ್ ಲೈಯಿಂಗ್ ಅಟ್ ದ ಬಾಟಮ್ ಆಫ್ ದ ಟ್ಯಾಂಕ್ ಇಸ್ ಮೆಜರ್ಡ್ ಬೈ ಅ ಮೈಕ್ರೋಸ್ಕೋಪ್ ಟು ಬಿ 9.4 ಸೆಂಟಿಮೀಟರ್. ಸೊ ಈ ಟ್ಯಾಂಕ್ ಅಲ್ಲಿ ಒಂದು ನೀಡಲ್ ನ ಡ್ರಾಪ್ ಮಾಡಿದ್ದಾರೆ ಅಂಡ್ ಆ ನೀಡಲ್ ಎಲ್ಲಿ ಕಾಣಿಸ್ಕೋತಾ ಇದೆ, ಇಟ್ ಇಸ್ ಅಪಿಯರಿಂಗ್ ಅಟ್ ಎ ಡೆಪ್ತ್ ಆಫ್ 9.4 ಸೆಂಟಿಮೀಟರ್. ಅಂದ್ರೆ ಈ ವ್ಯಾಲ್ಯೂ ಏನು, ದಿಸ್ ರೆಪ್ರೆಸೆಂಟ್ಸ್ ದ value of apparent depth and this is the real depth. So with this data they are asking you to find out the refractive index of water. Refractive index of water na find out ಮಾಡಬೇಕು. This is one question. And another question is, if water is replaced by a liquid of refractive index 1.63 up to the same height, by what distance would the microscope have to be moved to focus on the needle again? ಅಂದ್ರೆ ಈ ಟ್ಯಾಂಕ್ ನ ನೆಕ್ಸ್ಟ್ ಕೇಸ್ ಅಲ್ಲಿ ಬೇರೆ ಲಿಕ್ವಿಡ್ ಇಂದ ರೀಪ್ಲೇಸ್ ಮಾಡ್ತಾ ಇದ್ದಾರೆ ಅಂಡ್ ಆ ಲಿಕ್ವಿಡ್ ದು ರಿಫ್ರಾಕ್ಟಿವ್ ಇಂಡೆಕ್ಸ್ 1.63 ಇದೆ. ಓಕೆ, ಸೊ ಈ ತರ ರೀಪ್ಲೇಸ್ ಮಾಡಿದಾಗ ಆಬ್ವಿಯಸ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಚೇಂಜ್ ಆಗಿದೆ ಅಂದ್ರೆ ಈ ನೀಡಲ್ 9.4 ಸೆಂಟಿಮೀಟರ್ ಹತ್ರ ಕಾಣಿಸಲ್ಲ, ಬೇರೆ ಕಡೆ ಶಿಫ್ಟ್ ಆಗುತ್ತೆ. ಸೊ ಫಸ್ಟ್ ನೀವು ಅಪಾರೆಂಟ್ ಡೆಪ್ತ್ ನ ಫೈಂಡ್ ಔಟ್ ಮಾಡ್ಕೊಂಡು, ಅವ್ರು ಕೇಳ್ತಾ ಇರೋ ಕ್ವೆಶನ್ ಏನು, ಮೈಕ್ರೋಸ್ಕೋಪ್ ನ ಎಷ್ಟು ಮೂವ್ ಮಾಡಬೇಕಾಗುತ್ತೆ ಟು ಸಿ ದ ನೀಡಲ್ ಅಗೇನ್, ಅಂದ್ರೆ ಆ ನೀಡಲ್ ಮತ್ತೆ ಫೋಕಸ್ ಅಲ್ಲಿ ತರ್ಲಿಕ್ಕೆ ಹೌ ಮಚ್ ಡಿಸ್ಟೆನ್ಸ್ ಯು ಹ್ಯಾವ್ ಟು ಮೂವ್ ದಿಸ್ ಮೈಕ್ರೋಸ್ಕೋಪ್ ಅಂತ ಕೇಳ್ತಾ ಇದ್ದಾರೆ. ಸೊ ದಿಸ್ ಇಸ್ ದ ಮೀನಿಂಗ್ ಆಫ್ ದಿಸ್ ಕ್ವೆಶನ್. ನೌ ದ ನೆಕ್ಸ್ಟ್ ಸ್ಟೆಪ್ ಇಸ್ ಟು ಡ್ರಾ ದ ಸ್ಕೆಚ್ ಫ್ರಮ್ ದಿಸ್ ಕ್ವೆಶನ್. ಸೊ ಏನ್ ಹೇಳ್ತಾ ಇದಾರೆ ಅವರು, ದೇರ್ ಇಸ್ ಒನ್ ಟ್ಯಾಂಕ್ ಇದೆಯಂತೆ. Okay, and this tank is filled with water. So ಈ ಟ್ಯಾಂಕ್ ಅಲ್ಲಿ ವಾಟರ್ ನ ಫಿಲ್ ಮಾಡಿದ್ದಾರೆ. This is water and the height or to the water is filled to a height of 12.5 centimeter. Okay, and ಇದರಲ್ಲಿ ಒಂದು ನೀಡಲ್ ನ ಡ್ರಾಪ್ ಮಾಡಿದ್ದಾರೆ. ಆಕ್ಚುಯಲ್ ನೀಡಲ್ ಇರೋದು 12.5 ಸೆಂಟಿಮೀಟರ್ ಡೀಪ್ ಇದೆ, ಬಟ್ ಅದು ಕಾಣಿಸೋದಲ್ಲಿ ಸಮ್ವೇರ್ ಹಿಯರ್. ದಟ್ ಮೀನ್ಸ್ ಅಟ್ ಎ ಡೆಪ್ತ್ ಆಫ್ 9.4 ಸೆಂಟಿಮೀಟರ್ ಯು ಕ್ಯಾನ್ ಸಿ ದಿಸ್ ನೀಡಲ್. ಫೈನ್. ಸೊ ದಿಸ್ ಇಸ್ ದ ಫಸ್ಟ್ ಮೀಡಿಯಂ. ಅಂದ್ರೆ ಇಲ್ಲಿ ಏನಿದೆ ಅಂಡರ್ಸ್ಟುಡ್, ಅದು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ ಅಂದ್ರೆ ಸರೌಂಡಿಂಗ್ ಮೀಡಿಯಂ ಏರ್ ಇದೆ ಅಂತ ಕನ್ಸಿಡರ್ ಮಾಡಬೇಕು. ದಿಸ್ ಒನ್ ಇಸ್ ವಾಟರ್. ಓಕೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಏರ್ ನ ಐದರ್ ಯು ಕ್ಯಾನ್ ರೈಟ್ N1 ಆರ್ NA. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ನ NW ಆರ್ N2 ಅಂತ ಆದ್ರೂ ಬರಿಬಹುದು. ಓಕೆ, ಸೊ ಸ್ಕೆಚ್ ಹಾಕೊಂಡಿದೀವಿ. ನಾವು ನೆಕ್ಸ್ಟ್ ಸ್ಟೆಪ್ ಇಸ್ ರೈಟ್ ದ ಡಾಟಾ. ರಿಯಲ್ ಡೆಪ್ತ್ ದೇ ಹ್ಯಾವ್ ಗಿವನ್. ರಿಯಲ್ ಡೆಪ್ತ್ ಇಸ್ ಹೌ ಮಚ್, 12.5 ಸೆಂಟಿಮೀಟರ್ ಕೊಟ್ಟಿದ್ದಾರೆ ಅಂಡ್ ಅಪಾರೆಂಟ್ ಡೆಪ್ತ್ is 9.4 centimeter. So with this ನೀವೇನ್ ಕ್ಯಾಲ್ಕುಲೇಟ್ ಮಾಡಬೇಕು, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ಆರ್ N2 ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, I had told you in the beginning of this problems video that ಇದರಲ್ಲಿ easily you can identify which formula to use. lenses ಇದ್ರೆ ಲೆನ್ಸ್ ಫಾರ್ಮುಲಾ ಯೂಸ್ ಮಾಡಿ, ಮಿರರ್ ಅಂತ ಮೆನ್ಷನ್ ಮಾಡಿದ್ರೆ ಮಿರರ್ ಫಾರ್ಮುಲಾ, ಪ್ರಿಸಮ್ ಅಂತ ಮೆನ್ಷನ್ ಮಾಡಿದ್ರೆ ಪ್ರಿಸಮ್ ಫಾರ್ಮುಲಾ. ಇದರಲ್ಲಿ ಆತರ ಏನು ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಇಲ್ಲ, ಲೈಕ್ ನೈದರ್ ಪ್ರಿಸಮ್ ನಾರ್ ಲೆನ್ಸಸ್, ನೈದರ್ ದ ಮಿರರ್ ಇಸ್ ಗಿವನ್ ಹಿಯರ್. ಸೊ ಇಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ರಿಯಲ್ ಡೆಪ್ತ್, ಅಪಾರೆಂಟ್ ಡೆಪ್ತ್ ಅಂಡ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಇದೆ.
ಸೊ ದ ರಿಲೇಶನ್ಶಿಪ್ ಬಿಟ್ವೀನ್ ರಿಯಲ್ ಡೆಪ್ತ್, ಅಪಾರೆಂಟ್ ಡೆಪ್ತ್ ಅಂಡ್ ರಿಫ್ರಾಕ್ಟಿವ್ ಇಂಡೆಕ್ಸ್ ನ ಯೂಸ್ ಮಾಡ್ಕೊಳ್ಳಿ. n21 is equal to real depth divided by apparent depth. Substitute the values. 12.5 apparent depth is 9.4. So in the board examination you can use the calculator. 12.5 divided by, we have 9.4. So if you solve it, you will get n21 is equal to 1.32 something barutta. So this is the first answer for first question. Refractive index of water kelidare. Alright. Now the next question sketch hakkolana first. Now what they are saying, same tank alli another liquid is filled, okay, and another liquid is filled to the same height. Fine. So ಮತ್ತೆ ಇದರಲ್ಲಿ some liquid na fill ಮಾಡ್ತಾ ಇದ್ದಾರೆ to same height of how much, 12.5 centimeter. Okay, here ಇದ್ರಂದು ರಿಫ್ರಾಕ್ಟಿವ್ ಇಂಡೆಕ್ಸ್ ಕೊಟ್ಟಿದ್ದಾರೆ. ಅಂದ್ರೆ n1 is again refractive index of air, n2 is refractive index of some liquid, nl, which is given 1.63 ide. Alright, so right here n1 is equal to na, which means refractive index of air ನಿಮಗೆ ಗೊತ್ತಿರುತ್ತೆ, it is 1 ಇದೆ. And refractive index of the second medium, that is refractive index of the given liquid, is 1.63. Real depth ಕೊಟ್ಟಿದ್ದಾರೆ. They are telling the liquid is filled to the same height. Liquid ನ same height ಗೆ fill ಮಾಡಿದ್ದಾರೆ ಅಂತ ಹೇಳಿದಾಗ you have to take 12.5 centimeter. Okay. So ಇದರಲ್ಲಿ apparent depth ಗೊತ್ತಿಲ್ಲ ನಮಗೆ, ಇದನ್ನ first calculate ಮಾಡ್ಕೊಳ್ಳಿ. Alright. So the same formula you have to make use here. n21 is equal to real depth divided by apparent depth. So apparent depth gottilla, take it this side. Apparent depth is equal to real depth divided by n21. So ಈ n21 ನ ಏನಂತ ಬರಿಬಹುದು, n2 by n1 ಅಂತ ಕೂಡ ಬರಿಬಹುದು. ಓಕೆ, n1 1 ಇರುತ್ತೆ. ಸೊ just apparent depth is equal to, you can write real depth divided by n2. Substitute ಮಾಡಿ values na. Real depth same, that is 12.5 divided by n2 is 1.63. Use the calculator and solve. It is 12.5 divided by 1.63. It will give you 7.66 centimeter. So apparent depth is equal to 7.66 ಸೆಂಟಿಮೀಟರ್. ಅಂದ್ರೆ ಇವಾಗ ನೀಡಲ್ ಎಲ್ಲಿ ಕಾಣಿಸುತ್ತೆ ನಮಗೆ, ಅಟ್ ಎ ಡೆಪ್ತ್ ಆಫ್ 7.66 ಸೆಂಟಿಮೀಟರ್ ಅಲ್ಲಿ ಕಾಣಿಸುತ್ತೆ. ಇನಿಷಿಯಲಿ ಎಲ್ಲಿ ಕಾಣಿಸ್ತಿತ್ತು, ಇಲ್ಲಿ ಅಟ್ ಎ ಡಿಸ್ಟೆನ್ಸ್ ಆಫ್ 9.4 ಸೆಂಟಿಮೀಟರ್. ಸೊ ಅವ್ರು ಕೇಳ್ತಾ ಇರೋ ಕ್ವೆಶನ್ ಏನು, ಮತ್ತೆ ಆ ನೀಡಲ್ ನಮಗೆ ಕಾಣಿಸ್ಬೇಕು ಅಂದ್ರೆ ಎಷ್ಟು ಡಿಸ್ಟೆನ್ಸ್ ನ ನೀವು ಮೈಕ್ರೋಸ್ಕೋಪ್ ಅಲ್ಲಿ ಮೂವ್ ಮಾಡಬೇಕಾಗತ್ತೆ ಅಂತ ಕೇಳ್ತಾ ಇದ್ದಾರೆ. So the distance moved by microscope is distance moved by microscope is equal to two apparent depth values na subtract ಮಾಡಿ. 9.4 minus 7.66. So 9.4 minus 7.66, you will get 1.74 centimeter. So ಇಷ್ಟು ಡಿಸ್ಟೆನ್ಸ್ ನ ನಾವು ಮೈಕ್ರೋಸ್ಕೋಪ್ ಅಲ್ಲಿ ಮೂವ್ ಮಾಡಬೇಕಾಗುತ್ತೆ ಟು ಫೋಕಸ್ ದ ನೀಡಲ್ ಅಗೇನ್. ಆಲ್ರೈಟ್, ಫಸ್ಟ್ ಕ್ವೆಶನ್ ನ ಓದಿ ಅರ್ಥ ಮಾಡ್ಕೊಳ್ಳಿ, ಒಂದು ಸ್ಕೆಚ್ ಹಾಕಿ ಡಾಟಾ ಬರ್ಕೊಳ್ಳಿ ಅಂಡ್ ರಿಕ್ವೈರ್ಡ್ ಫಾರ್ಮುಲಾ ಬರೆದು ಯು ಹ್ಯಾವ್ ಟು ಸಾಲ್ವ್.
See here, if you want, you can round off these values, which means illi 1.329 something bandittu. So you can write here as 1.33 also. Here 7.66 something bandittu. Here you can write 7.67 also. Okay, it makes just a slight differences. It doesn't make any difference. If you want, ide answer adru idbodu, or you can round it off also. Now let's discuss the fourth numerical, figure 9.62. A and B show refraction of an incident ray in air at 60 degree with the normal to a glass air and water air interface respectively. Predict the angle of refraction of an incident ray in water at 45 degree with the normal to a water glass interface. So as we have already discussed in the previous cases, first step ಏನು ಸರಿಯಾಗಿ ಕ್ವೆಶ್ಚನ್ ನ ಅರ್ಥ ಮಾಡ್ಕೊಳ್ಳಿ. ಸ್ಕೆಚಸ್ ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ. ರೆಸ್ಟ್ ಇಸ್ ಸಾಲ್ವಿಂಗ್ ದ ನ್ಯೂಮೆರಿಕಲ್. ಸೊ ಅವ್ರು ಏನ್ ಹೇಳ್ತಾ ಇದ್ದಾರೆ, ಇನ್ ದ ಫಿಗರ್ಸ್ ಎ ಅಂಡ್ ಬಿ ಅಲ್ಲಿ ರಿಫ್ರಾಕ್ಷನ್ ಆಫ್ ಅನ್ ಇನ್ಸಿಡೆಂಟ್ ರೇ ಇನ್ ಏರ್ ಅಟ್ 60 ಡಿಗ್ರಿ ವಿತ್ ದ ನಾರ್ಮಲ್ ಟು ಅ ಗ್ಲಾಸ್ ಏರ್ ಅಂಡ್ ವಾಟರ್ ಏರ್ ಇಂಟರ್ಫೇಸ್ ರೆಸ್ಪೆಕ್ಟಿವ್ಲಿ. ಅಂದ್ರೆ ಈ ಡೈರೆಕ್ಷನ್ ಆಫ್ light ray observe ಮಾಡಿ, which means here this air is the first medium, okay, and this glass is the second medium. So first medium alli baro angle of incidence anta heltivi, which is angle I, and this will be angle of refraction, that is angle R. Alright, figure B alli enagta ide, direction is from here to here, andre first medium is again air and the second medium is of water, which means angle of incidence again 60 degree ide, but angle of refraction estide illi 47 degrees ide. Alright, so ee two figures na kottu avar kelta iro question is associated with figure C, third figure, andre water to glass interface alli 45 degree angle of incidence idre illi question mark avare kottidare, angle of refraction estirutte anta kelta idare. So as you can see here, first medium is water, second medium is of glass. Alright, you can ask, if the question is related to the third figure, ಈ two figures ನ ಏನು ಕೊಟ್ಟಿದ್ದಾರೆ, because ಇಲ್ಲಿ ನೋಡಿ ಇದ್ರಲ್ಲಿ r ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. I given ಇದೆ ಅಂದ್ರೆ you can make use of Snell's law, that is n21 is equal to sin I by sin r ಫಾರ್ಮುಲಾ ನ ಯೂಸ್ ಮಾಡ್ತೀವಿ ನಾವು. ಸೊ ಇದರಲ್ಲಿ n2 ಮತ್ತೆ n1 ವ್ಯಾಲ್ಯೂಸ್ ಬೇಕು, that is why these two figures are given. Alright, so 1 by 1 ಫಿಗರ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಈ ಫಿಗರ್ ಅಲ್ಲಿ ಆಂಗಲ್ R ಇಲ್ಲ. ಫೈನ್, ಸೊ ಮೂರು ಫಿಗರ್ಸ್ ಗೆ ವಿ ಆರ್ ಗೋಯಿಂಗ್ ಟು ಅಪ್ಲೈ ಸ್ನೆಲ್ಸ್ ಲಾ, ದಟ್ ಇಸ್ n21 is equal to sin I divided by sin R. Alright, n2 ಅಂತ ಹೇಳಿದ್ರೆ ಇಲ್ಲಿ ಸೆಕೆಂಡ್ ಮೀಡಿಯಂ ಗ್ಲಾಸ್. ಆಲ್ರೈಟ್, n2 is equal to n G ಅಂತ, n1 ಅಂದ್ರೆ NA ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಏರ್ 1 ಇರುತ್ತೆ. ಸೊ ಹಿಯರ್ ಯು ವಿಲ್ ಹ್ಯಾವ್ n2 by n1 ಅಂದ್ರೆ ಬರೀ NG ಉಳಿಯುತ್ತೆ ಆರ್ n2 ಉಳಿಯುತ್ತೆ. ಫೈನ್, ಇಲ್ಲಿ I ಎಷ್ಟಿದೆ, 60 ಡಿಗ್ರಿ ಇದೆ ಅಂಡ್ R is 35 ಡಿಗ್ರೀಸ್ ಇದೆ. ಆಲ್ರೈಟ್, ಸೊ n21 ನ n2 by n1 ಅಂತ ಬರೀತೀನಿ ನಾನು. ಸೈನ್ I is 60 degree divided by sin R is 35 degree. Alright, n2 means NG divided by n1 is NA, which is equal to 1, is equal to sin 60 degree divided by sin 35 degree. The next question is, ಇದನ್ನು ಸಾಲ್ವ್ ಮಾಡೋದು ಹೇಗೆ?
ಪ್ರಾಮಿನೆಂಟ್ ಆಂಗಲ್ಸ್ ವ್ಯಾಲ್ಯೂಸ್ ನಿಮಗೆ ಗೊತ್ತಿರುತ್ತೆ, ಮ್ಯಾಥ್ಸ್ ಅಲ್ಲಿ ಓದಿರ್ತೀರ. ಸೈನ್ 45 ಎಷ್ಟು, ಸೈನ್ 60 ಎಷ್ಟು, ಸೈನ್ 90, ಸೈನ್ 180, ಆಲ್ ದೀಸ್ ಥಿಂಗ್ಸ್ ಎಷ್ಟು ಅಂತ ಗೊತ್ತಿರುತ್ತೆ. ಬಟ್ ಇನ್ ಬಿಟ್ವೀನ್ ವ್ಯಾಲ್ಯೂಸ್ ಬಂದಾಗ ಲೈಕ್ ಸೈನ್ 12 ಡಿಗ್ರಿ ಬಂತು, 20 ಬಂತು, ಇಲ್ಲಿ 35 ಇದೆ. ಇದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿದ್ರೆ, that is by using a book called as Clark table. Alright, ಇದು I think 20 rupees ಗೆ ಅವೈಲೇಬಲ್ ಇದೆ in the markets. You can take the Clark table and ಆ Clark table ಅಲ್ಲಿ different values tables ಇರುತ್ತೆ like this. ನ್ಯಾಚುರಲ್ ಸೈನ್ಸ್ ವ್ಯಾಲ್ಯೂಸ್ ಇರುತ್ತೆ, ನ್ಯಾಚುರಲ್ ಕಾಸ್ ವ್ಯಾಲ್ಯೂಸ್ ಇರುತ್ತೆ, ಲಾಗ್ಯಾರಿದಮಿಕ್ ವ್ಯಾಲ್ಯೂಸ್ ಇರುತ್ತೆ. ಸೊ ದೇರ್ ಆರ್ ಮೆನಿ ವ್ಯಾಲ್ಯೂಸ್ ವಿಚ್ ದ ಕ್ಲಾರ್ಕ್ ಟೇಬಲ್ ಗಿವ್ಸ್. ಸೊ ಇದನ್ನ ನೀವು ಪರ್ಚೇಸ್ ಮಾಡಬೇಕು ಅಂಡ್ ದಿಸ್ ವಿಲ್ ಬಿ ಅಲೋಡ್ ಇನ್ ಎಕ್ಸಾಮಿನೇಷನ್. ಐದರ್ ಯು ಕ್ಯಾನ್ ಟೇಕ್ ಆರ್ ಅವರೇ ಅಲ್ಲಿ ಎಕ್ಸಾಮ್ ಅಲ್ಲಿ ಪ್ರೊವೈಡ್ ಮಾಡ್ತಾರೆ. ಓಕೆ, ಈ ವ್ಯಾಲ್ಯೂಸ್ ನ ನೋಡೋದು ಹೇಗೆ ಅಂತ ಹೇಳಿದ್ರೆ, ಈ ಸೈಡ್ ಇದೆಯಲ್ಲ, ಈ ಲೆಫ್ಟ್ ಸೈಡ್, ದೀಸ್ ಆರ್ ಆಲ್ ಡಿಗ್ರೀಸ್. ಆಲ್ ರೈಟ್, ಇಲ್ಲಿರೋದೆಲ್ಲ ಮಿನಿಟ್ಸ್. ಆಲ್ ದೀಸ್ ಥಿಂಗ್ಸ್ ಆರ್ ಮಿನಿಟ್ಸ್. ಅಂಡ್ ಇದನ್ನ ಮೀನ್ ಡಿಫರೆನ್ಸ್ ಅಂತ ಹೇಳ್ತಾರೆ. ಇದು ಯೂಸ್ ಮಾಡೋದು ಹೇಗೆ ಅಂತ ಐ ವಿಲ್ ಟೆಲ್ ಯು ಲೇಟರ್. ಸೊ ಸೈನ್ 60 ಡಿಗ್ರಿ ವ್ಯಾಲ್ಯೂ ಬೇಕು ನಮಗೆ. ಸೈನ್ 60 ಡಿಗ್ರಿ ಇದೆ ಅಂತ ಹೇಳಿದ್ರೆ, ಇಫ್ ಸಮಥಿಂಗ್ ಇಸ್ ಲೈಕ್ ಸೈನ್ 60 ಡಿಗ್ರಿ ಇಲ್ಲೇನು ಇಲ್ಲ ಅಂದ್ರೆ ಅದು 0 ಮಿನಿಟ್ ಅಂತ ಅಂಡರ್ಸ್ಟುಡ್. So the next thing is you have to substitute the values of sin 60 and sin 35 from the Clark table. Alright, so sin 60 na first nodi, sin 60 degree illide, 60 degree 0 minutes illide. So the value is 0.8660. Alright, write it there. The value of sin 60 is Ng is equal to 0.8660 divided by next sin 35 degree beku. Sin 35 degree value is again il banni. So 35 degree 0 minute column idu. So 0.5736 ide. 0.5736 ಬರ್ಕೊಳ್ಳಿ ಅದನ್ನ. 0.5736. So let's use the calculator and solve it. You have in the numerator 0.866 divided by 0.5736. So that will give you 1.5. ಇದು ಗೊತ್ತಿದೆ ನಮಗೆ, ವ್ಯಾಲ್ಯೂ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸಸ್ 1.5. Now next come to the second figure. ಇದರಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ನ ಫೈಂಡ್ ಔಟ್ ಮಾಡ್ಕೋಬೇಕು. N1 is Na, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಏರ್, ಅದು 1 ಇರುತ್ತೆ, ನಮಗೆ ಗೊತ್ತಿದೆ. ನೆಕ್ಸ್ಟ್ ಒನ್ ಇಸ್ N2 is equal to ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್, ಇದು ಎಷ್ಟು ಅಂತ ಫೈಂಡ್ ಔಟ್ ಮಾಡ್ಕೋಬೇಕು. I 60 ಡಿಗ್ರಿ ಇದೆ, R 47 ಡಿಗ್ರಿ ಇದೆ. ಲೆಟ್ಸ್ ಯೂಸ್ ದ ಸೇಮ್ ಫಾರ್ಮುಲಾ. N21 is equal to sin I divided by sin R. ಓಕೆ, ಸೊ ಈ N2 by N1 ಪ್ಲೇಸ್ ಅಲ್ಲಿ N21 ಪ್ಲೇಸ್ ಅಲ್ಲಿ N2 by N1 ಬರೀರಿ, is equal to sin I is 60 degree divided by sin R is 47 degree. N2 place alli NW ಬರುತ್ತೆ, N1 place alli NA is 1, that is 1 is equal to sin 60 degree ಗೊತ್ತಿದೆ already, 0.8660 ಇದೆ divided by. Okay, next let's check the value of sin 47. ಇಲ್ಲಿದೆ 47 degree 0 minute, 0.7314 ಇದೆ, ಅದನ್ನ ಇಲ್ಲಿ ಬರೀರಿ. 0.7341. So let's solve this with the help of a calculator. So NW is equal to, we have 0.866 divided by 0.7341. It will give you 1.179, which is nearly equal to 1.2
2, if you round it off, 1.2 something barutte, or you can just write it as 1.3. Alright, so 1.33 is the value refractive index of water. You can just take it as 1.3. Alright, now next, the actual question is associated with this part of the figure, that is to find out the angle of refraction. Alright, ಇಲ್ಲಿ ನಮಗೆ ಗೊತ್ತಾಗಿದೆ NG ಎಷ್ಟಿದೆ. NG is actually, this is the second medium, N2 ಇದು, it is 1.5 we have. NW is the first medium here, it is how much? 1.32 you can take, 32 ಇದೆ, and here the angle of incidence is 45 degree. R ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಅಗೇನ್ ಮೇಕ್ ಯೂಸ್ ಆಫ್ ದ ಸೇಮ್ ಸ್ನೆಲ್ಸ್ ಫಾರ್ಮುಲಾ, ದಟ್ ಇಸ್ N21 is equal to sin I divided by sin R. ಫೈನ್, N21 ನ N2 by N1 ಅಂತ ಬರೀರಿ, is equal to sin I is 45 degree, sin R ಗೊತ್ತಿಲ್ಲ, take as it is, so sin R. Sin R na ಈ ಕಡೆ ತಗೊಳ್ಳಿ, unknown term, so sin R is equal to, take it this side, N1 into sin 45 divided by N2. Fine. So N1 ಎಷ್ಟಿದೆ, refractive index of water 1.32 ಇದೆ, into sin 45, again ಕ್ಲಾರ್ಕ್ ಬುಕ್ ಅಲ್ಲಿ ಕ್ಲಾರ್ಕ್ ಟೇಬಲ್ ಅಲ್ಲಾದ್ರೂ ನೋಡಬಹುದು, ಆರ್ ಯು ಕ್ಯಾನ್ ಜಸ್ಟ್ ರಿಮೆಂಬರ್ ದಿಸ್ ವ್ಯಾಲ್ಯೂ. sin 45 degree is 0.7071. write it, 0.7071 divided by N2 is how much? 1.5. ಇದನ್ನ ಫಸ್ಟ್ ಸಾಲ್ವ್ ಮಾಡ್ಕೊಳ್ಳಿ. You will have how much? 1.32 into 0.7071, that is whole divided by 1.5. So you will have 0. How much? 62248. 62248 sin R. ನಮಗೆ ಬೇಕಿರೋದ್ರಲ್ಲಿ ಬರೀ R. So R is equal to sin inverse of 0.6222. ಇಷ್ಟಕ್ಕೆ ಸ್ಟಾಪ್ ಮಾಡಿದ್ರೆ ಇಟ್ಸ್ ಫೈನ್, ಬಿಕಾಸ್ ಅಟ್ ಲೀಸ್ಟ್ ಆಫ್ಟರ್ ಪಾಯಿಂಟ್ ವಿ ನೀಡ್ 4 digits. ಸೊ ಜಸ್ಟ್ ಡಿಗ್ರೀಸ್ ನೋಡೋದು ಹೇಗೆ, ಒಂದ್ ಕಡೆ ಡಿಗ್ರಿ ಇರುತ್ತೆ, ಒಂದ್ ಕಡೆ ಮಿನಿಟ್ ಇರುತ್ತೆ, ವ್ಯಾಲ್ಯೂ ನೋಡೋದು, ಬಟ್ ಇಲ್ಲಿ ಸೈನ್ ಇನ್ವರ್ಸ್ ಇದೆ. ಸೊ ಇದನ್ನ ಹೇಗೆ ನೋಡೋದು ಕ್ಲಾರ್ಕ್ ಟೇಬಲ್ ಅಲ್ಲಿ ಅಂತ ಹೇಳಿದ್ರೆ, ನ್ಯಾಚುರಲ್ ಸೈನ್ಸ್ ಟೇಬಲ್ ಅಂಡರ್ ಅಲ್ಲಿ ಹೋಗಿ ಯು ಹ್ಯಾವ್ ಟು ಸ್ಪ್ಲಿಟ್ ಇಟ್. ಇಟ್ ಇಸ್ 0.6222 ಎಲ್ಲಿ ಬರುತ್ತೆ, ಆರ್ ನಿಯರೆಸ್ಟ್ ನಂಬರ್ ಎಲ್ಲಿ ಬರುತ್ತೆ, ಯು ಹ್ಯಾವ್ ಟು ಸರ್ಚ್ ಇನ್ ದ ಕ್ಲಾರ್ಕ್ table. Let's search it. Okay, so here we need to calculate the value of sin inverse of 0.6222. Okay, to calculate the value of sin inverse of 0.6222, you need to first search this number among these numbers. Okay, ಇದೆಲ್ಲ ನಂಬರ್ ವೈಸ್ ಅರೇಂಜ್ ಆಗಿರುತ್ತೆ. ಯು ಹ್ಯಾವ್ ಟು ಜಸ್ಟ್ ಅಬ್ಸರ್ವ್ ಒನ್ ರೋ, ಅವಾಗ ನಿಮಗೆ ಗೊತ್ತಾಗುತ್ತೆ ವೆದರ್ ದಿಸ್ ನಂಬರ್ ಇಸ್ ಪ್ರೆಸೆಂಟ್ ಇನ್ ದಿಸ್ ರೋ ಆರ್ ನಾಟ್. ಸೊ ಲೆಟ್ಸ್ ಚೆಕ್ ಇಟ್. ಇಲ್ಲಿ 0.5 ಇದೆ, ಸೊ ಹಿಯರ್ ಯು ವೋಂಟ್ ಗೆಟ್ ಇಟ್. ಹಿಯರ್ ಇನ್ ದಿಸ್ ಲೈನ್, ದಟ್ ಈಸ್ ಅಂಡರ್ ದ ಲೈನ್ ಆಫ್ 638 degree. ಓಕೆ, ಸೊ ಹಿಯರ್ ಅಂಡರ್ 38 degree you can search. You have 0.6225. okay, we have here 0.6225.
ಓಕೆ, ಐದರ್ ಈ ನಂಬರ್ ಆದ್ರೂ ಹುಡುಕ್ಬಹುದು ಆರ್ ನಿಯರೆಸ್ಟ್ ನಂಬರ್ ಯು ಕ್ಯಾನ್ ಸರ್ಚ್. ಓಕೆ, ನಿಯರೆಸ್ಟ್ ನಂಬರ್ 0.6225 ಇದೆ. ಇದಕ್ಕೂ ಡಿಫ್ರೆನ್ಸ್ ಇದೆ. ಫಸ್ಟ್ ಈ ವ್ಯಾಲ್ಯೂ ಎಷ್ಟು ಡಿಗ್ರೀಸ್ಗೆ ಕರೆಸ್ಪಾಂಡೆನ್ಸ್ ಆಗಿದೆ ಅದನ್ನ ಬರ್ಕೊಳ್ಳಿ. ದಟ್ ಇಸ್ 38 ಡಿಗ್ರಿ. 38 degree. If you go up, you will get the minute. It is 30 minutes. So 38 degree, 30 minutes. Illide. Fine. Now, if you subtract 0.6225 with 0.6222, you will get 3. Alright. So, this same row only you have to come here. And ಈ mean difference columns ಅಲ್ಲಿ you have to search this number, either the same number or nearest number. 3 ಬಂದಿದೆ ನಿಮಗೆ ಇಲ್ಲಿ difference, but here the nearest number is 2. So go up in this column. Okay, if you go up, you will find the corresponding minute is 1 minute. So difference ಎಷ್ಟಿದೆ? ಇದಕ್ಕೂ 1 minute difference ಇದೆ. So ಈ 1 minute ನ the next question is add ಮಾಡಬೇಕಾ subtract ಮಾಡಬೇಕಾ ಅಂತ. So here ನೀವು ತಗೊಂಡಿರೋ number is bigger compared to the what we have got in the numerical, which means ನಾವೇನ್ ಮಾಡಬೇಕು, ಇದನ್ನ ಈ 1 minute ನ subtract ಮಾಡಬೇಕು. As a result you will get 38 degree 29 minutes. So R is equal to ಎಷ್ಟು ಬರುತ್ತೆ? The angle of refraction is 38 degree 29 minutes ಬರುತ್ತೆ. This is the final answer. So initially Clark book use ಮಾಡೋದು you will get it difficult. So you can WhatsApp me to my WhatsApp number or you can call me if in case you get any doubt. So keep practicing the numericals, keep studying. Thank you.